ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೆಲ್ತ್ ಕೇರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗೈಸ್. ಸೊ ಲೈಫ್ ಅಲ್ಲಿ ಹೆಲ್ತ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಹೆಲ್ತ್ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ಹೆಲ್ತ್ ಸ್ವಲ್ಪ ಕೈ ಕೊಡ್ತು ಅಂತಂದ್ರೆ ಏನೂ ಮಾಡೋದಿಕ್ಕಾಗಲ್ಲ. ನಿಮ್ಮ ಹತ್ರ ಹಣ ಆಸ್ತಿ ಎಷ್ಟಿತ್ತು ಅಂದ್ರೂ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಅದು ಎಲ್ಲಾನು ಕೂಡ ವೇಸ್ಟೇ. ಸೊ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ಬೋದು, ಆದ್ರೆ ದುಡ್ಡಿಂದ ಹೆಲ್ತ್ ಅನ್ನ ಸಂಪಾದಿಸೋಕೆ ಸಾಧ್ಯನೇ ಇಲ್ಲ. ಸೊ ಮೇನ್ ಆಗಿ ಹೆಲ್ತ್ ಚೆನ್ನಾಗಿರ್ಬೇಕು. ಸೊ ನಮ್ಮ ಹೆಲ್ತ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಇಡೀ ಲೈಫೇ ಚೆನ್ನಾಗಿದ್ದಂಗೆ. ಸೊ ಅದಕ್ಕೋಸ್ಕರ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಡೈಲಿ ಯಾವೆಲ್ಲ ಟಿಪ್ಸ್ ನ ಫಾಲೋ ಮಾಡಬೇಕು, ಹಾಗೇನೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಕೆಲವೊಂದು ಕ್ರಮಗಳನ್ನ ನಾವು ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಕೆಲವೊಂದು ನಿಯಮಗಳನ್ನ ಪಾಲಿಸೋದ್ರಿಂದ ನಮ್ಮ ಹೆಲ್ತ್ ಅನ್ನ ನಾವು ಚೆನ್ನಾಗಿ ಇಟ್ಕೋಬಹುದು. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಬೇಗ ಎದ್ದೇಳೋದು. ಸೂರ್ಯ ಉದಯಿಸೋಕ್ಕೂ ಮುಂಚೆ ನಾವು ಎದ್ದೇಳೋದು ತುಂಬಾನೇ ಒಳ್ಳೆಯ ಅಭ್ಯಾಸ. ಏನಕ್ಕಂದ್ರೆ ಬೆಳಗಿನ ವಾತಾವರಣ ಒಂಥರ ಅಮೃತದಂತೆ. ಸೊ ಬೆಳಗಿನ ವಾತಾವರಣ ನಮಗೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಬೆಳಗ್ಗೆ 5ರಿಂದ 6 ಗಂಟೆ ಒಳಗಡೆ ನೀವು ಎದ್ದೇಳೋ ಅಭ್ಯಾಸವನ್ನ ಮಾಡಿಕೊಂಡ್ರೆ ನಮ್ಮ ದೇಹ ಹಾಗೂ ಮನಸ್ಸನ್ನ ಎರಡೂ ಕೂಡ ನಾವು ಫಿಟ್ ಆಗಿ ಇಟ್ಕೋಬಹುದು. ಯೋಗ, ಎಕ್ಸಸೈಸ್, ವಾಕಿಂಗ್, ಮೆಡಿಟೇಷನ್ ಇವೆಲ್ಲವಕ್ಕೂ ಕೂಡ ಬೆಳಗಿನ ಸಮಯ ನಮಗೆ ತುಂಬಾನೇ ಉಪಯುಕ್ತವಾಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಬೇಗ ಎದ್ದೇಳೋದು. ಸೊ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಮ್ಮ ಆರೋಗ್ಯವನ್ನ ನಾವು ಸುಧಾರಿಸ್ಕೋಬಹುದು. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ನಿದ್ರೆಯ ಕೊರತೆಯಿಂದಾಗಿ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ರೋಗಗಳು ಉಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಒಬ್ಬ ವ್ಯಕ್ತಿಗೆ ನಿದ್ರೆ ತುಂಬಾನೇ ಅವಶ್ಯಕ. ನಿದ್ರೆ ಸರಿಯಾಗಿಲ್ಲ ಅಂದ್ರೆ ಇಡೀ ದಿನ ವ್ಯರ್ಥವಾಗುತ್ತೆ. ನೀವು ಕನಿಷ್ಠ 6ರಿಂದ 8 ತಾಸಾದ್ರೂ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಮನಸ್ಸು ಕೂಡ ಉಲ್ಲಾಸದಾಯಕವಾಗಿರುತ್ತೆ. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಒಂಥರ ನಮ್ಮ ಬಾಡಿ ಫುಲ್ ರೀಚಾರ್ಜ್ ಆದಂಗೆ ನಾವು ಫುಲ್ ಡೇ ಆಕ್ಟಿವ್ ಆಗಿರ್ತೀವಿ. ಸೊ ಅದೊಂಥರ ನಮ್ಮ ಮನಸ್ಸಿಗೆ ಕೂಡ ಒಂದು ಉಲ್ಲಾಸವನ್ನ ಕೊಡುತ್ತೆ ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ. ನಮ್ಮ ದೇಹದ ಚೈತನ್ಯವನ್ನು ಕೂಡ ಹೆಚ್ಚಿಸುತ್ತೆ ಚೆನ್ನಾಗಿ ನಿದ್ದೆ ಮಾಡಿದ್ರೆ. ಸೊ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗುತ್ತೆ, ಅಂದ್ರೆ ಹೆಲ್ತ್ ಪ್ರಾಬ್ಲಮ್ಸ್ ಉಂಟಾಗುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ಫುಲ್ ಜೋಶ್ ಆಗಿರ್ತೀವಿ, ಫುಲ್ ಡೇ ಫುಲ್ ಆಕ್ಟಿವ್ ಆಗಿರ್ತೀವಿ. ಸೊ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದನೂ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೋಬಹುದು. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ವ್ಯಾಯಾಮ. ನಾವು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ನಾವು ಪ್ರತಿದಿನ ವ್ಯಾಯಾಮ ಮಾಡೋದು ತುಂಬಾನೇ ಅವಶ್ಯಕ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದ್ರೂ ನಿಮಗೆ ನೀವು ಸಮಯನ ಕೊಟ್ಕೊಂಡು ನೀವು ವ್ಯಾಯಾಮ ಮಾಡಿದ್ದೇ ಆದ್ರೆ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಡಲು ವ್ಯಾಯಾಮ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬೆಳಗಿನ ಟೈಮಲ್ಲಿ ನೀವು ವ್ಯಾಯಾಮ ಮಾಡಿದ್ದೇ ಆದ್ರೆ ನಿಮ್ಮ ದೇಹಕ್ಕೆ ಒಂದು ಹೊಸ ಚೈತನ್ಯ ಹಾಗೆ ಶಕ್ತಿಯನ್ನ ತುಂಬುತ್ತೆ, ಹಾಗೇನೆ ಆರೋಗ್ಯನೂ ಕೂಡ ಸುಧಾರಿಸುತ್ತೆ. ಸ್ಟೆಪ್ ಏನಪ್ಪಾ ಅಂದ್ರೆ ನೀರು ಕುಡಿಯೋದು. ನೀವು ಪ್ರತಿದಿನ ಆದಷ್ಟು ಒಂದು 3ರಿಂದ 4 ಲೀಟರ್ ಆದ್ರೂ ನೀವು ನೀರು ಕುಡಿತಾ ಬಂದ್ರಿ ಅಂತಂದ್ರೆ ನಿಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಹೆಚ್ಚಾಗಿ ನೀರನ್ನ ಕುಡಿಯೋದ್ರಿಂದ ದೇಹದಲ್ಲಿರುವಂತಹ ವಿಷಕಾರಿ ಅಂಶ ಹೊರ ಹೋಗೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಹಾಗೇನೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 2ರಿಂದ 3 ಗ್ಲಾಸ್ ನೀರನ್ನು ಕುಡಿಯೋದ್ರಿಂದನೂ ಕೂಡ ತುಂಬಾನೇ ಒಳ್ಳೆಯದು. ಬಟ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು 2ರಿಂದ 3 ಗ್ಲಾಸ್ ನೀರು ಕುಡಿದ ನಂತರ ಒಂದು 45 ನಿಮಿಷವಾದ್ರೂ ನೀವು ಏನನ್ನು ಕೂಡ ತಿನ್ನಬಾರ್ದು. ಇದರಿಂದ ನಿಮ್ಮ ಆರೋಗ್ಯ ತುಂಬಾನೇ ಸುಧಾರಿಸುತ್ತೆ. ನೆಕ್ಸ್ಟ್ ಮಾರ್ನಿಂಗ್ ಟಿಫನ್ ಅನ್ನ ನೀವು ಹೆಲ್ದಿ ಫುಡ್ ಅನ್ನ ತಿನ್ನೋದು ತುಂಬಾನೇ ಒಳ್ಳೆಯದು. ಸೊ ಇದರಿಂದ ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಹಾಗೇನೆ ನಿಮ್ಮ ದೇಹಕ್ಕೂ ಕೂಡ ಫುಲ್ ಡೇ ಎನರ್ಜಿಯನ್ನ ಕೊಡುತ್ತೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅನ್ನ ನೀವು ಮಾಡಿದ್ದೇ ಆದ್ರೆ. ಬಟ್ ಬ್ರೇಕ್ಫಾಸ್ಟ್ ಅನ್ನ ನೀವು ಯಾವಾಗ್ಲೂ ಸೂರ್ಯ ನೆತ್ತಿ ಮೇಲೆ ಬರೋದಕ್ಕಿಂತ ಮುಂಚೆನೆ ಮಾಡೋದು ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ನೈಟ್ ಊಟನ ನೀವು ಲೈಟ್ ಆಗೇ ಮಾಡಿ, ಹಾಗೇನೆ ನೀವು ಊಟ ಮಾಡಿದ ರಾತ್ರಿ ಊಟದ ನಂತರ ನೀವು 45 ನಿಮಿಷಗಳ ಕಾಲ ನೀರನ್ನು ಕುಡಿಯೋದಕ್ಕೆ ಹೋಗ್ಬೇಡಿ. ಇದು ಹೆಲ್ತ್ ಚೆನ್ನಾಗಿರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ.
ನೀವು ನೈಟ್ ಊಟನ ಮಾಡ್ತಾ ಇದ್ದೀರಾ ಅಂತಂದ್ರೆ 45 ನಿಮಿಷದ ಮೊದಲು ಅಥವಾ ಊಟದ ನಂತರ 45 ನಿಮಿಷದ ನಂತರ ನೀವು ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ನೀವು ಆದಷ್ಟು ಹೊರಗಿನ ಫುಡ್ಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿ ಆದಷ್ಟು ಮನೆಯಲ್ಲಿನೇ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಜಂಕ್ ಫುಡ್ಸ್ನ ಕಡಿಮೆ ಮಾಡಿ, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಈ ಥರನ ಸ್ವಲ್ಪ ಕಡಿಮೆ ಮಾಡಿ. ಸೊ ಇದರಿಂದ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇವುಗಳನ್ನು ತಿನ್ನೋದ್ರಿಂದನೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದನೂ ನಿಮ್ಮ ಆರೋಗ್ಯವನ್ನ ನೀವು ಚೆನ್ನಾಗಿಟ್ಕೋಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಊಟದ ನಂತರ ಪ್ರತಿದಿನ ಒಂದು ಬಾಳೆಹಣ್ಣನ್ನ ತಿನ್ನೋದು ತುಂಬಾನೇ ಒಳ್ಳೆಯದು. ಸೊ ಊಟದ ನಂತರ ನೀವು ಒಂದು ಬಾಳೆಹಣ್ಣನ್ನ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟಿಪ್, ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ. ಸೊ ಸಕ್ಕರೆನ ಜಾಸ್ತಿ ತಿನ್ನೋದ್ರಿಂದನೂ ಕೂಡ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಆದಷ್ಟು ಸಕ್ಕರೆನ ಅವಾಯ್ಡ್ ಮಾಡಿ, ಉಪ್ಪನ್ನ ಕಡಿಮೆ ತಿನ್ನಿ. ಹಾಗೇನೆ ಚಾನ್ಸ್ ಸಿಕ್ಕಾಗೆಲ್ಲ ನೀವು ಯಾವಾಗಾದ್ರೂ ಒನ್ ಟೈಮ್ ಉಪವಾಸ ಮಾಡೋದು ಕೂಡ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಯಾವೆಲ್ಲ ಟಿಪ್ಸ್ನ ನಾವು ಪ್ರತಿದಿನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.